ಓಂ ಮಹಾಗಣಾಧಿಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಮೊನ್ನೆ ಆಗಿರುವಂಥ ಒಂದು ಎಪಿಸೋಡಲ್ಲಿ ನಾವು ಹಯಗ್ರೀವ ಸ್ವಾಮಿ ಅಗಸ್ತ್ಯನ ಶ್ರೀಪುರಕ್ಕೆ ಮಾನಸಿಕವಾಗಿ ಕರ್ಕೊಂಡು ಹೋಗಿ ಅಮ್ಮನವ್ರ ದರ್ಶನ ನಮ್ಗೆಲ್ಲರಿಗೂ ಆಯಿತು ಅಂತ ದರ್ಶನ ಪಡಿಸಿದ್ರು ಅಂತ ನಾವು ಹೇಳ್ಕೊಂಡ್ವಿ. ಹೆಂಗಿದ್ರು ಅಮ್ಮನವರು ಅಂತಂದರೆ ಒಂದು ಶ್ಲೋಕವನ್ನು ಹೇಳ್ಕೊಂಡ್ವಿ. ಸಿಂಧೂರಾರುಣ ವಿಗ್ರಹಾಂ ತ್ರಿಣಯನಾಂ ಮಾಣಿಕ್ಯಮೌಳಿ ಸ್ಫುರತ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೇಣು ವಕ್ಷೋರುಹಾಂ ಪಾಣಿಭ್ಯಾಮಣಿಪೂರ್ಣ ರತ್ನಚಷಕಂ ರಕ್ತೋತ್ಪಲಾಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಂ ಧ್ಯಾಯೇತ್ ಪರಾಂ ಅಂಬಿಕಾಂ ಅಂತ. ಇದು ಯಥಾರ್ಥವಾಗಿ ಹಯಗ್ರೀವ ಸ್ವಾಮಿ ಹೇಳಿರುವಂಥ ಒಂದು ಶ್ಲೋಕ ಅಲ್ಲ, ವ್ಯಾಸರು ಕೊಟ್ಟಿರುವಂಥ ಒಂದು ಶ್ಲೋಕ, ಧ್ಯಾನ ಶ್ಲೋಕ ಅಂತ ಬರುತ್ತೆ. ಅದು ಧ್ಯಾನ ಶ್ಲೋಕದ ಮಹಿಮೆ ಏನು, ಈ ಶ್ಲೋಕದ ವಿಶ್ಲೇಷಣೆ ಏನು ಆಮೇಲೆ ಮಾಡ್ಕೊಳ್ಳೋಣ, ಅಮ್ಮನವ್ರ ಆಜ್ಞೆ ಕೊಟ್ಟರೆ. ಆದರೆ ಇವತ್ತು ನಾವು ಹಯಗ್ರೀವ ಸ್ವಾಮಿ ಸಿಂಪಲ್ ಆಗಿ ಅಮ್ಮನವ್ರ ದರ್ಶನ ಆಯಿತು ಅಂತ ಒಂದು ವಾಕ್ಯವನ್ನು ಹೇಳ್ತಾರೆ. ಇಲ್ಲಿ ಹೇಳ್ತಿದ್ದಾರೆ, ತತ್ರ ಶ್ರೀ ಲಲಿತಾದೇವಿ ಸರ್ವೇಶಾಂ ದರ್ಶನವು ತದವು. ನಾವೆಲ್ಲರೂ ಕೂತಿದ್ವಿ, ಆವಾಗ ಶ್ರೀ ಲಲಿತಾದೇವಿ ಬಂದು ನಮಗೆ ದರ್ಶನ ಕೊಟ್ಟರು ಅಂತ. ನೀವು ನೋಡಿದ್ರೆ ಏನೋ ಫುಲ್ ಒಂದು ಶ್ಲೋಕ ಹೇಳ್ಬಿಟ್ರಿ, ಇಲ್ಲಿ ನೋಡಿದ್ರೆ ಹಯಗ್ರೀವ ಸ್ವಾಮಿ ಒಂದೇ ವಾಕ್ಯವನ್ನು ಹೇಳಿದರು ಅಂತ ಡೌಟ್ ಏನು ಬರಬೇಕಾಗಿಲ್ಲ. ಈ ಒಂದು ವಾಕ್ಯದಲ್ಲೇ ಹಯಗ್ರೀವ ಸ್ವಾಮಿ ಒಂದು ಮಂತ್ರವನ್ನೇ ನಿಕ್ಷಿಪ್ತ ಮಾಡಿಬಿಟ್ರು. ನಾವು ಅದನ್ನು ಡೀಟೇಲ್ ಆಗಿ ಹೇಳ್ಕೊಳ್ಳಿಕ್ಕೆ ಟ್ರೈ ಮಾಡಲ್ಲ, ಅದೇ ಒಂದು ಎಪಿಸೋಡ್ ಆಗುತ್ತೆ, ಬೇಡ. ಬಟ್ ಒಂದು ವಾಕ್ಯದಲ್ಲೇ ಹಯಗ್ರೀವ ಸ್ವಾಮಿ ಭಗವಂತ ಆಗಿರುವಂಥ ಒಂದು ಹಯಗ್ರೀವ ಸ್ವಾಮಿ, ಗುರು ಆಗಿರುವಂಥ ಒಂದು ಹಯಗ್ರೀವ ಸ್ವಾಮಿ ಒಂದು ಮಂತ್ರವನ್ನೇ ನಿಕ್ಷಿಪ್ತ ಮಾಡಿಬಿಟ್ಟು ಅಗಸ್ತ್ಯರಿಗೂ ನಮಗೂ ಅನುಗ್ರಹ ಮಾಡಿಬಿಟ್ರು. ಏನಂತ ಹೇಳಿ, ತತ್ರ ಶ್ರೀಲಲಿತಾದೇವಿ ಸರ್ವೇಶಾಂ ದರ್ಶನಂ ದದವು, ಎಲ್ಲರಿಗೂ ದರ್ಶನ ಕೊಟ್ಟರು. ಅಲ್ಲಿ ಮಾತ್ರ ದರ್ಶನ, ನಮಗೂ ಆಯಿತು ದರ್ಶನ, ನಮ್ಗೆಲ್ಲರಿಗೂ ಸರ್ವೇಶಾಂ, ನಾವೂ ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿಬಿಟ್ವಿ. ಸೊ ಸರ್ವೇಶಾಂ ದರ್ಶನವು ದದವು ಅಂತ ಹಯಗ್ರೀವ ಸ್ವಾಮಿ ನಮ್ಮನ್ನು ಇನ್ಕ್ಲೂಡ್ ಮಾಡಿಬಿಟ್ರು. ಆಮೇಲೆ ದರ್ಶನ ಕೊಟ್ಟಿದ ಮೇಲೆ ಏನು ಮಾಡಿದರು ಲಲಿತಾದೇವಿ ಅಂತ ಈಗ ಹಯಗ್ರೀವ ಸ್ವಾಮಿ ಹೇಳ್ತಿದ್ದಾರೆ. ತೇಷು ದೃಷ್ಟ್ವಾ ಉಪದಿಷ್ಟೇಷು ಸ್ವೆ ಸ್ವೇ ಸ್ಥಾನೇ ಯಥಾಕ್ರಮಂ ತತ್ರ ಶ್ರೀಲಲಿತಾದೇವಿ ಕಟಾಕ್ಷಕ್ಷೇಪ ಚೋದಿತಃ. ಎಲ್ಲರೂ ಯಾರ್ಯಾರ ಕ್ರಮದಲ್ಲಿ ಕೂತಿದ್ದಾರಾ, ಅವರವ್ರ ಸೀಟ್ಗಳಲ್ಲಿ ಕೂತಿದ್ದಾರಾ ಅಂತ ನೋಡಿಬಿಟ್ಟು ಒಬ್ಬರ ಹತ್ರ ಕಟಾಕ್ಷವನ್ನು ನೀಡಿದರು. ಒಂದ್ಸಲ ಕಣ್ಣಲ್ಲಿ ಸೈಗೆ ಮಾಡಿದರು, ನೋಡಿದರು ಒಬ್ಬರನ್ನ, ಕೆಲವ್ರನ್ನ ಆ ಜಾಗದಲ್ಲಿ ನೋಡಿಬಿಟ್ಟು ಅಂತ ಅಂದರು. ಕಟಾಕ್ಷ ಚೋದಿತಃ. ಯಾರಿವರು ಅಂತಂದರೆ ವಸಿನ್ಯಾದಿ ವಾಗ್ದೇವತೆಗಳು. ಆ ವಸಿನ್ಯಾದಿ ವಾಗ್ದೇವತೆಗಳಿಗೆ ಅರ್ಥ ಆಯಿತು, ನಮಗೆ ಆಜ್ಞೆ ಆಯಿತು, ಈಗ ನಾವು ಏನು ಮಾಡಬೇಕು ಅದನ್ನು ಮಾಡಬೇಕು. ಇಲ್ಲಿವರೆಗೂ ದೇವತೆಗಳಿಗೆ ಏನೂ ಹೇಳಲಿಲ್ಲ, ಸಸ್ಪೆನ್ಸು. ಅಮ್ಮನವ್ರು ದೇವತೆಗಳ ಹತ್ರ ಏನೂ ಮಾತಾಡಿಲ್ಲ, ನೆನಪಿರಲಿ. ಅಮ್ಮನವ್ರು ಖುಷಿಪಟ್ಟರು, ಇಷ್ಟು ಜನ ಎಲ್ಲರೂ ಬಂದಿದ್ದಾರೆ, ಅವ್ರವ್ರ ಸೀಟ್ಗಳಲ್ಲಿ ಕೂತಿದ್ದಾರೆ, ಆಯಿತು, ನಾವು ಇಸ್ ದ ರೈಟ್ ಟೈಮ್, ಅವ್ರನ್ನ ಕರ್ಸೋಣ ಅಂಥೇಳಿ ವಾಗ್ದೇವತೆಗಳನ್ನು ತನ್ನ ಕಣ್ಣಿಂದ ಕಟಾಕ್ಷದಿಂದ ಕರೆದು ನೀವು ಇನ್ನು ನಿಮ್ಮ ಕೆಲಸನ ಪ್ರಾರಂಭ ಮಾಡ್ಬೋದು ಅನ್ನೋಂಥ ಒಂದು ಸೈನ್ನ ಕೊಟ್ಟು ಸುಮ್ಮನೆ ಆದರು. ಆವಾಗ ಈ ವಸಿನ್ಯಾದಿ ವಾಗ್ದೇವತೆಗಳು ಉದ್ಧಾಯ ವಸಿನಿ ಮುಖ್ಯ ಬದ್ಧಾಂಜಲಿ ಪುಟಸ್ತದ, ಎದ್ದಿದ ತಕ್ಷಣ ಅಮ್ಮನವರ ಹತ್ರ ಬಂದು ಕೈನ ಹೀಗೆ ಬದ್ಧಾಂಜಲಿ ಈ ಭಂಗಿಮೆಯಲ್ಲಿ ಮನಸ್ಫೂರ್ತಿಯಾಗಿ ಏನು ಮಾಡಿದ್ರು ಈ ಭಂಗಿಮೆಯಲ್ಲಿದ್ದು ಅಂತಂದರೆ, ಅಸ್ತುವಾ ನಾಮ ಸಹಸ್ರೈ ಸ್ವಕೃತೈರ್ ಲಲಿತಾಂಬಿಕಾಂ. ಯಾವ ಸ್ತೋತ್ರವನ್ನು ಅಮ್ಮನವರು ಆಜ್ಞೆಯಿಂದ ಇವರು ಬರೆದ್ರೋ, ಲಲಿತಾಂಬಿಕಾ ಪ್ರೀತ್ಯರ್ಥಂ, ಲಲಿತಾಂಬಿಕಾ ಆಜ್ಞೆಯಿಂದ ಯಾವ ಸ್ತೋತ್ರವನ್ನು ಬರೆದ್ರೋ ಆ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರು. ಅದೇ ಲಲಿತಾ ಸಹಸ್ರನಾಮ ಸ್ತೋತ್ರ. ಏನಂತ ಮಾಡಿರ್ತಾರೆ, ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಅಂದ ಹಿಡಿದು ಶ್ರೀ ಶಿವ ಶಿವಶಕ್ತೈಕ ರೂಪಿಣಿ ಲಲಿತಾಂಬಿಕಾ ಅಂತ ಲಲಿತಾ ಸಹಸ್ರನಾಮನ ಪಾರಾಯಣ ಮಾಡಿದರು. ಫಸ್ಟ್ ಟೈಮ್ ಇದು ಆಗಿರುವಂಥದ್ದು ಎಲ್ಲಿ, ಶ್ರೀಪುರದಲ್ಲಿ ಎಲ್ಲ ದೇವತೆಗಳ ಸಮಕ್ಷದಲ್ಲಿ ಫಸ್ಟ್ ಟೈಮ್ ಲಲಿತಾ ಸಹಸ್ರನಾಮ ಪಾರಾಯಣ ಆಯಿತು. ಆ ಪಾರಾಯಣವನ್ನು ಕೇಳಿಸ್ಕೊಂಡು ಎಲ್ಲರೂ ಶಾಕ್, ಎಲ್ಲ ದೇವತೆಗಳು ಶಾಕ್. ಈ ಸ್ತೋತ್ರವನ್ನು ಕೇಳಿಸ್ಕೊಂಡ ಮೇಲೆ ಸರ್ವೇ ವಿಸ್ಮಯ, ಆಶ್ಚರ್ಯವಾದರು. ಏನು ಈ ಸ್ತೋತ್ರ, ಇದು ಏನಿದು, ನಮಗೆ ಔಟ್ ಆಫ್ ಸಿಲೆಬಸ್ ಬಂದ್ಬಿಡ್ತಲ್ವ, ನಾವೇನೋ ಆಜ್ಞೆ ಕೊಡ್ತಾರೆ, ಏನೋ ಅನೌನ್ಸ್ ಮಾಡ್ತಾರೆ ಅಂತಂದರೆ ಏನಿದು ಔಟ್ ಆಫ್ ದ ಸಿಲೆಬಸ್, ಔಟ್ ಆಫ್ ದ ಬಾಕ್ಸು, ಏನು ಈ ಸ್ತೋತ್ರ ಅಂತ ಎಲ್ಲರೂ ಒಂದು ಆಶ್ಚರ್ಯವಾಗಿರುವಂಥ ಒಂದು ಸ್ಥಿತಿಯಲ್ಲಿದ್ದರು. ಆ ಆಶ್ಚರ್ಯವಾಗಿರುವಂಥ ಒಂದು ಸ್ಥಿತಿನ ನೋಡಿ ಅಮ್ಮನವರು ಆಯಿತು, ಒಂದು ಕೆಲಸ ಈಗ ಮಾಡಬೇಕು. ಏನು, ಇಲ್ಲಿ ನಮ್ಗೆ ಒಂಚೂರು ಡಿಸ್ಕಷನು. ನಾನು ಆ್ಯಕ್ಚುಲಿ ಇದೆಲ್ಲ ತುಂಬ ಶ್ಲೋಕಗಳಿದೆ, ಇದು ಸ್ಕಿಪ್ ಮಾಡಿಬಿಟ್ಟು ಹಯಗ್ರೀವ ಸ್ವಾಮಿ ಲಲಿತಾ ಸಹಸ್ರನಾಮವನ್ನು ಹೇಳಿದರು, ಹೇಳ್ತೀನಿ ಬದಾಮ್ಯಮ್ ಅಂತ ಹೇಳಿಬಿಡ್ತೀನಿ ಅಂತ ಹೇಳ್ಬಿಡೋಣ, ಮುಂದೆ ಹೋಗೋಣ ಅಂತ ಹೇಳೋಣ ಅಂತ ಮನೆ ದ್ವೀಪದಲ್ಲಿ ಅಮ್ಮನವ್ರ ದರ್ಶನ ಆಯಿತು. ಇನ್ನೇನು
ಮುಂದೆ ಓಡಿಸೋಣ. ಅಮ್ಮನವ್ರ ದರ್ಶನ ಆಯಿತು, ಲಲಿತಾ ಸಹಸ್ರನಾಮ ಕೊಟ್ಟರು, ಮುಂದೆ ಓಡಿಸೋಣ, ಲಲಿತಾ ಸಹಸ್ರನಾಮವನ್ನು ಮಾತಾಡ್ಬಿಡೋಣ ಅಂತ ಅಂದ್ಕೊಂಡೆ. ಆದರೆ ನಾನು ಒಂದು ಸಲ ಪೇಜ್ ನೋಡಿದರೆ ಒಂದು ವಾಕ್ಯ ಇತ್ತು, 2 ವರ್ಡ್ಸ್ ಇತ್ತು, ವಾಕ್ಯನೂ ಅಲ್ಲ 2 ವರ್ಡ್ಸ್ ಇತ್ತು. ಆ 2 ವರ್ಡ್ಸ್ನ ನೋಡಿಬಿಟ್ಟು ಇದು ಹೇಳ್ಕೊಂಡಿಲ್ಲ ಅಂದರೆ ಹೆಂಗೆ, ಏನೋ ವರ್ಡ್ಸ್ ಅಂತಂದರೆ ಶ್ರೀದೇವ್ಯುವಾಚ ಅಂತ ಇತ್ತು. ಅಮ್ಮನವರು ಮಾತಾಡ್ತಿದ್ದಾರೆ. ನಾವು ಗುರು ವಾಕ್ಯವನ್ನು ಕೇಳಿದ್ವಿ, ಇನ್ನು ಅಮ್ಮನವರು ಮಾತಾಡಿರೋವಂಥ ಒಂದು ಮಾತು ನಾನು ಕೇಳದೆ ಹೋದರೆ ಹೆಂಗೆ ಅಂತ ಅನಿಸ್ತು. ಇಲ್ಲಿನ ಅಮ್ಮನವ್ರು ಮಾತಾಡೋದು ಎಲ್ಲಿ ಮಾತಾಡ್ತಾರೆ? ಚಾನ್ಸ್ ಇಲ್ಲ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಅಮ್ಮನವರೇನು ಮಾತಾಡಲ್ಲ. ಮಾತಾಡಿಸಿದ್ದು ಸರಿ, ಅದು ಅಮ್ಮನವ್ರ ವಾಕ್ಯ ಸರಿ, ಆದರೆ ಡೈರೆಕ್ಟಾಗಿ ಅಮ್ಮನವ್ರು ಮಾತಾಡಿದ್ದು ನಮಗೆ ಚಾನ್ಸ್ ರೇರ್ ಅಲ್ವಾ? ಯಾವ ಪುರಾಣದಲ್ಲೂ ತುಂಬ ರೇರಾಗಿ ಅಮ್ಮನವ್ರು ಮಾತಾಡ್ತಾರೆ. ಅಂಥ ಒಂದು ಸಿಚುವೇಶನ್ ನಮಗೆ ಸಿಕ್ಕಿದ್ರೆ ಆ ಅಮ್ಮನವ್ರ ವಾಕನ್ನು ನಾವು ಯಾಕೆ ಮಿಸ್ ಮಾಡ್ಕೊಬೇಕು ಅಂತ ಅಂದ್ಕೊಂಡು ಇದನ್ನು ಸ್ವಲ್ಪ ಇರುತ್ತೆ ಲಲಿತಾ ಸಹಸ್ರನಾಮ. ಲಲಿತಾದೇವಿನೇ ನಮಗೆ ಸಿಗ್ಬಿಟ್ರೆ, VIP ದರ್ಶನನೇ ಸಿಗ್ಬಿಟ್ರೆ, ಇನ್ನು ಲಲಿತಾಂಬಿಕಾಯಿಂದಾನೇ ನಮಗೆ ಲಲಿತಾ ಸಹಸ್ರನಾಮ ಸಿಗ್ತಾ ಇದ್ರೆ ಇನ್ನು ಆ ಚಾನ್ಸ್ ಬಿಡ್ಕೊಬೇಕಾ ಅಂತ ಹೇಳಿ ನಾನು ಸರಿ ಇನ್ನು ಸ್ವಲ್ಪ ಎಪಿಸೋಡ್ ಆದ್ರೂ ಆಗಲಿ, ನಾವು ಎಲ್ಲರೂ ಖುಷಿ ಪಡಬೇಕು. ಅಮ್ಮನವ್ರ ದರ್ಶನ, ಅಮ್ಮನವ್ರ ಮಾತು ಹಯಗ್ರೀವ ಸ್ವಾಮಿ ತೋರಿಸಿದ್ದಾರೆ ಇಲ್ಲಿ. ಅಮ್ಮನವ್ರ ವಾಕನ್ನ ಏನು ಹೇಳಿದೋ ಆ ಶಿಷ್ಯರಾಗಿರುವಂಥ ಒಂದು ಅಗಸ್ತ್ಯರಿಗೆ ನಮ್ಗೆಲ್ಲರಿಗೂ ಹೇಳ್ತಿದ್ದಾರೆ. ಅಂಥ ಒಂದು ಸಿಚುವೇಶನ್ ನಾವೇನು ಮಿಸ್ ಆಗಬಾರ್ದು ಅಂತ ಸರಿ ಇದನ್ನು ನಾವು ಅನುಸಂಧಾನ ಮಾಡ್ಕೊಳ್ಳೇಬೇಕು ಅಂತ ಮಾಡ್ಕೊತಾ ಇದ್ವಿ. ಸೊ ಅಮ್ಮನವ್ರು ಏನಂದ್ರು, ಆ ವಿಸ್ಮಯವಾಗಿರುವಂಥ ಒಂದು ಎಲ್ಲರ ದೇವತೆಗಳನ್ನ ಮುಖದಲ್ಲಿ ನೋಡಿಬಿಟ್ಟು ಇದು ಕರೆಕ್ಟ್ ಟೈಮ್, ಈಗ ನಾನು ಮಾತಾಡಬೇಕು ಅಂತ ಹೇಳಿ ಶ್ರೀದೇವ್ಯು ವಾಚ. ಈಗ ನೀವು ಎಲ್ಲರೂ ಏನೇನು ಕೇಳಿಸ್ಕೊಂಡಿದ್ದೀರೋ, ಏನು ಸ್ತೋತ್ರ ಕೇಳಿಸ್ಕೊಂಡಿದ್ದೀರೋ, ಅದು ವಾಗ್ದೇವತೆಗಳಿಂದ ನಾನು ಬರ್ಸಿರುವಂಥ ಒಂದು ಸ್ತೋತ್ರ. ಇದಕ್ಕೆ ಲಲಿತಾ ಸಹಸ್ರನಾಮ ಸ್ತೋತ್ರ, ನನ್ನ ಸ್ತೋತ್ರ, ಸೊ ಲಲಿತಾ ಸಹಸ್ರನಾಮ ಸ್ತೋತ್ರ ಅಂತ ಒಂದು ವಾಕ್ಯದಲ್ಲಿ ಹೇಳ್ಬಿಟ್ರು. ಏನು ಹೇಳಿದ್ರು? ಮಮ ಆಜ್ಞೈವ ವಾಗ್ದೇವ್ಯೈ ಚಕ್ರುಹು ಸ್ತೋತ್ರಂ ಅನುತ್ತಮಂ. ಇದು ಏನು ಸ್ತೋತ್ರ ಕೇಳಿಸ್ಕೊಂಡಿದ್ದೀರೋ ಅದು ನನ್ನ ಆಜ್ಞೆಯಿಂದ ವಾಗ್ದೇವತೆಗಳು ಉತ್ತಮವಾಗಿರುವಂಥ ಒಂದು ಈ ಸ್ತೋತ್ರವನ್ನು ಬರೆದ್ರು ಅಂತ ಅಮ್ಮನವ್ರು ಹೇಳಿದರು. ಈಗ ಯಾರು ಹೇಳಿದ್ರು ಈ ಸ್ತೋತ್ರ ಉತ್ತಮ ಅಂತ? ಅಮ್ಮನವರೇ ಹೇಳಿದ್ದು ಈ ಸ್ತೋತ್ರ ಉತ್ತಮ ಅಂತ. ನಾವಿನ್ನು ನಾಮಲ್ ಸ್ತೋತ್ರ ರೀ ಇದು ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಆಮೇಲೆ ಏನು ಹೇಳಿದ್ರು? ಅಂಕಿತಂ ನಾಮಭಿರ್ ದಿವ್ಯೈರ್ ಮಮ ಪ್ರೀತಿ ವಿಧಾಯಕೈಹಿ. ನನಗೆ ಈ ಅಂಕಿತ ಕೊಟ್ಟಿರುವಂಥ ಒಂದು ಸ್ತೋತ್ರ, ಅವರು ನನಗೆ ಅಂಕಿತ ಕೊಟ್ಟಿದ್ದಾರೆ, ನನ್ನ ಆಜ್ಞೆಯಿಂದ ಬಂದಿರುವಂಥ ಒಂದು ಸ್ತೋತ್ರ ಇದು. ಆ ಸ್ತೋತ್ರವನ್ನು ನನಗೆ ಅಂಕಿತ ಮಾಡಿದ್ದಾರೆ. ಈ ಯಾವ ಅಂಕಿತ ಮಾಡಿರುವಂಥ ಒಂದು ಸ್ತೋತ್ರ ಇದೆಯೋ ಇದು ನನಗೆ ತುಂಬ ಪ್ರೀತಿ ಪಾತ್ರ ಆಗಿರುವಂಥ ಒಂದು ಸ್ತೋತ್ರ, ನನಗೆ ತುಂಬ ಇಷ್ಟ ಆಗಿರುವಂಥ ಒಂದು ಸ್ತೋತ್ರ, ಅಮ್ಮನವ್ರಿಗೆ ಇಷ್ಟ ಆಗಿರುವಂಥ ಒಂದು ಸ್ತೋತ್ರ. ಅಂಥ ಒಂದು ಸ್ತೋತ್ರ. ಈಗ ಏನು ಮಾಡಬೇಕು? ಈ ಸ್ತೋತ್ರವನ್ನು ಕೇಳಿಸ್ಕೊಂಡ್ರೆ ಆಯಿತು. ವಾಟ್ ನೆಕ್ಸ್ಟ್? ಈ ವಾಟ್ ನೆಕ್ಸ್ಟ್ನ ಬರುವಂಥ ಒಂದು ಎಪಿಸೋಡಲ್ಲಿ ನೋಡೋಣ. ಯಥಾರ್ಥವಾಗಿ ಅಟ್ಲೀಸ್ಟ್ ಒಂದು 20 ನಿಮಿಷ ಎಪಿಸೋಡ್ ಇರಬೇಕು. ಆದರೆ ಏನು ಮಾಡೋದು, ಎಲ್ಲರಿಗೂ ಕೆಲಸಗಳಿರುತ್ತೆ, ಪೂರ್ತಿ ವಿಡಿಯೋ ನೋಡಲಿಕ್ಕೆ ಕಷ್ಟ. ಹಾಗಾಗಿ ಒಂದು 10 ನಿಮಿಷ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಆ ಕಾನ್ವರ್ಸೇಷನ್ ಅಲ್ಲಿಗೆ ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಯಾವತ್ತೋ ಒಂದಿನ ಬರ್ತಾ ಬರ್ತಾ ನೀವು ಎಲ್ಲರೂ ಇನ್ನೂ ಸ್ವಲ್ಪ ಪ್ರೀತಿ ಕೊಡ್ತೀರಾ. ಅಂಥ ಒಂದು ಸಂದರ್ಭದಲ್ಲಿ ಇನ್ನೂ ನೋಡಬೇಕು ಅಂತ ಇಚ್ಛೆ ಇರುವಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಗ್ರ್ಯಾಜುವಲಿ ನಮ್ಮ ಟೈಮ್ ಫ್ರೇಮ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಬರೋವಂಥ ಒಂದು ಎಪಿಸೋಡಲ್ಲಿ ಅಮ್ಮನವ್ರಿಗೆ ಇನ್ನೊಂದು ಅದ್ಭುತವಾಗಿರುವಂಥ ಒಂದು ಅಭಯವನ್ನು ನಮಗೆಲ್ಲರಿಗೂ ನೀಡಲಿದ್ದಾರೆ. ಅಂಥ ಒಂದು ಅಭಯವನ್ನು ನಾವು ಪಡೆಯೋಣ ಬರುವಂಥ ಒಂದು ಎಪಿಸೋಡಲ್ಲಿ. ಸಿಂಧೂರಾರುಣ ವಿಗ್ರಹಂ ಆಗಿರುವಂಥ ಒಂದು ಅಮ್ಮನವ್ರ ರೂಪವನ್ನು ನಮ್ಮ ಮನಸ್ಸಿನಲ್ಲಿ ಸದಾ ಧ್ಯಾನ ಮಾಡ್ತಾನೆ ಇರೋಣ. ಬರುವಂಥ ಒಂದು ಎಪಿಸೋಡಲ್ಲಿ ಸಿಗೋಣ. ಸರ್ವಂ ಶ್ರೀ ಜಗದ್ಗುರು ಜನಾರವಿಂದಾರ್ಪಣಮಸ್ತು. ಸ್ವಸ್ತಿ.